ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಬಿಜಾಪುರ ಜಿಲ್ಲೆಯಲ್ಲಿ ಮತ್ತೊಂದು ಬ್ಯಾಂಕ್ ರಾಬರಿ ನಡೆದಿದೆ. ಇತ್ತೀಚೆಗಷ್ಟೇ ಮನಗೂಳಿಯಲ್ಲಿ ಕೆನರಾ ಬ್ಯಾಂಕ್ಗೆ ಕನ್ನ ಬಿದ್ದಿತ್ತು. ಅದನ್ನು ಆಮೇಲೆ ಪೊಲೀಸರು ಬೇಧಿಸಿದ್ರು. ಇವಾಗ ಚಡಚಣದಲ್ಲಿರುವ SBI ಬ್ಯಾಂಕ್ಗೆ ಆಡಾಗಲೇ ಕನ್ನ ಹಾಕಿದ್ದಾರೆ. ಜನ ಇರೋ ಹೊತ್ತಲ್ಲೇ ಹೆದರ್ಸಿ ಬೆದರ್ಸಿ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾದ್ರೆ ಈ ದರೋಡೆ ನಡೆದಿದ್ದು ಹೇಗೆ? ಕಳುವಾದ ದುಡ್ಡೆಷ್ಟು, ಚಿನ್ನಾಭರಣ ಎಷ್ಟು, ದರೋಡೆಗೆ ಹಾಕಿದ ಪ್ಲಾನ್ ಹೇಗಿತ್ತು, ಇದೆಲ್ಲವನ್ನ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಬಿಜಾಪುರ ಜಿಲ್ಲೆಯ ಚಡಚಣದಲ್ಲಿದ್ದ SBI ಬ್ಯಾಂಕ್ನಲ್ಲಿ ದರೋಡೆ ನಡೆದಿದೆ. 8 ಕೋಟಿ ರೂಪಾಯಿ ನಗದು, ಬರೋಬ್ಬರಿ 50 ಕೆಜಿಗೂ ಹೆಚ್ಚಿನ ಚಿನ್ನವನ್ನ ಕಳುವು ಮಾಡಿದ್ದಾರೆ ಅನ್ನೋ ಅನುಮಾನ ಇದೆ. ಪಿಸ್ತೂಲು, ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಬಂದಿದ್ದ ಆ ದರೋಡೆಕೋರರು ಈ ಕೃತ್ಯವನ್ನ ಎಸಗಿದ್ದಾರೆ. ಬ್ಯಾಂಕಿನ ಮ್ಯಾನೇಜರು, ಅಲ್ಲಿದ್ದ ಕ್ಯಾಶಿಯರು, ಎಲ್ಲಾ ಸಿಬ್ಬಂದಿಗಳ ಕೈಕಾಲುಗಳನ್ನು ಕಟ್ಟಾಕಿ ಅವರನ್ನ ಒಂದು ರೂಮ್ನಲ್ಲಿ ಕೂಡಾಕಿ ಬ್ಯಾಂಕ್ ದರೋಡೆ ಮಾಡಿದ್ದಾರೆ. ಈ ಪ್ರಕರಣದ ಸಂಬಂಧ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಬ್ರಾಂಚ್ ಮ್ಯಾನೇಜರ್ ಕೊಟ್ಟಿರೋ ದೂರಿನ ಪ್ರಕಾರ ಚಡಚಣ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಇನ್ನು ಮ್ಯಾನೇಜರ್ ಕೊಟ್ಟಿರೋ ದೂರಿನ ಪ್ರಕಾರ ಈ ರಾಬರಿ ಹೇಗೆ ನಡೀತು ಅನ್ನೋದನ್ನ ನೋಡೋಣ. ಮೊದಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ, ಅಕೌಂಟ್ ಓಪನ್ ಮಾಡೋ ನೆಪದಲ್ಲಿ ಬ್ಯಾಂಕಿಗೆ ಎಂಟ್ರಿ ಕೊಟ್ಟಿರ್ತಾನೆ. ಅವನು ಕೊರೋನಾ ಬಂದಾಗ ಮಾಸ್ಕ್ ಹಾಕೊಳ್ತಾ ಇದ್ರಲ್ಲ, ಆ ರೀತಿ ಮಾಸ್ಕ್ ಹಾಕೊಂಡು ಬಂದಿರ್ತಾನೆ. ಈ ಸಂದರ್ಭದಲ್ಲಿ ಫಾರ್ಮ್ ಅನ್ನ ಸರಿಯಾಗಿ ಭರ್ತಿ ಮಾಡಿಕೊಡು ಅಂತ ಮ್ಯಾನೇಜರ್ ಹೇಳ್ತಾರೆ. ಇದೇ ಹೊತ್ತಲ್ಲಿ ಕ್ಯಾಶಿಯರ್ ಮತ್ತು ಮ್ಯಾನೇಜರ್ ಡೇ ಅಂಡ್ ಆಕ್ಟಿವಿಟಿಯನ್ನ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಆಗ ಒಬ್ಬ ದರೋಡೆಕೋರ ಪಿಸ್ತೂಲ್ ಹಿಡ್ಕೊಂಡು ಹೆದರ್ಸ್ತಾನೆ. ಹಣ ಕೊಡಿ, ಇಲ್ಲಾಂದ್ರೆ ನಿಮ್ಮನ್ನು ಸಾಯಿಸ್ಬಿಡ್ತೀನಿ ಅಂತ ಬೆದರಿಸ್ತಾನೆ. ನಂತರ ಹೆದರ್ಸಿ ಕ್ಯಾಶು, ಕೀ ಹಾಗೂ ಚಿನ್ನಾಭರಣ ಇದ್ದ ಸೇಫ್ಟಿ ಲಾಕರ್ ಅನ್ನು ಓಪನ್ ಮಾಡಿ ದರೋಡೆ ಮಾಡಿದ್ದಾರೆ. ಇನ್ನು ಈ ದರೋಡೆ ಮಾಡೋದಕ್ಕೆ ಒಟ್ಟು 3 ಜನರ ಗ್ಯಾಂಗ್ ಬಂದಿರುತ್ತೆ. ಬ್ಯಾಂಕ್ ನಲ್ಲಿ ಒಂದು ಬುಲೆಟ್ ಪತ್ತೆ ಆಗಿದೆ. ದರೋಡೆ ಮಾಡೋ ಟೈಮಲ್ಲಿ ಅಲ್ಲಿದ್ದ ಸಿಬ್ಬಂದಿ ಮತ್ತು ಗ್ರಾಹಕರನ್ನ ಎದುರಿಸೋದಕ್ಕೆ ಫೈರಿಂಗ್ ಮಾಡಿರ್ತಾರೆ. ಆ ನಂತರ ಸುಮಾರು 50 ಕೆಜಿ ಚಿನ್ನಾಭರಣ ಮತ್ತು 8 ಕೋಟಿ ರೂಪಾಯಿ ಕ್ಯಾಶ್ ಎತ್ಕೊಂಡು ಪರಾರಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಪ್ರಕರಣದ ಬಗ್ಗೆ ವಿಜಯಪುರ SP ಲಕ್ಷ್ಮಣ್ ನಿಂಬರ್ಗಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ನಕಲಿ ನಂಬರ್ ಇದ್ದ ಕಾರನ್ನು ಬಳಸಿಕೊಂಡು ಚಿನ್ನಾಭರಣ, ಹಣ, ದುಡ್ಡನ್ನು ದೋಚಿದ್ದಾರೆ. ಚಡಚಣ ಪಟ್ಟಣದಲ್ಲಿ ದರೋಡೆ ಮಾಡಿ ಮಹಾರಾಷ್ಟ್ರದ ಕಡೆಗೆ ಹೋಗಿದ್ದಾರೆ. ಮಹಾರಾಷ್ಟ್ರದ ಹುಲಿಜಂತಿ ಅನ್ನೋ ಗ್ರಾಮದ ಬಳಿ ಕಾರು ಆಕ್ಸಿಡೆಂಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿದ್ದ ಬೈಕ್ ಸವಾರರು ಮತ್ತು ಗ್ರಾಮಸ್ಥರ ಜೊತೆಗೆ ಈ ದರೋಡೆಕೋರರು ಜಗಳ ಮಾಡಿ ಅಲ್ಲಿಂದ ಪರಾರಿ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಣ ಮತ್ತು ಚಿನ್ನ ಕಳ್ಳತನ ಆಗಿರೋ ಸುದ್ದಿ ತಿಳಿತಾ ಇದ್ದಂಗೆನೆ SBI ಬ್ಯಾಂಕ್ ಮುಂದೆ ಗ್ರಾಹಕರು ಜಮಾವಣೆಗೊಂಡಿದ್ರು. ಬ್ಯಾಂಕ್ ನಲ್ಲಿದ್ದ CC ಕ್ಯಾಮೆರಾ ಹಾರ್ಡ್ ಡಿಸ್ಕ್ ಅನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸುತ್ತಮುತ್ತ ಇದ್ದ ಬೇರೆ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನೋ ಮೊನ್ನೆ ನಡೆದ ಮನಗೂಳಿ ಬ್ಯಾಂಕ್ ದರೋಡೆಯಲ್ಲಿ ಆ ಬ್ಯಾಂಕಿನ ಹಳೆ ಮ್ಯಾನೇಜರ್ದ ಕೈವಾಡ ಇತ್ತು. ಅದು ಪೊಲೀಸ್ ತನಿಖೆಯಲ್ಲಿ ಬಯಲಿಗೆ ಬಂದಿತ್ತು. ಈಗ ಕೇವಲ 3 ವ್ಯಕ್ತಿಗಳು ಬಂದಿದ್ದಾರೆ. ಏನೋ ಮಿಲಿಟರಿ ಡ್ರೆಸ್ ಏನೋ ಹಾಕೊಂಡು ಬಂದಿದ್ರಂತೆ. ಪಿಸ್ತೂಲ್ ತೋರಿಸಿ, ಹೆದರ್ಸಿ, ಬೆದರ್ಸಿ ಅಲ್ಲಿದ್ದ ಸಿಬ್ಬಂದಿಗಳ ಕೈಕಾಲನ್ನು ಕಟ್ಟಿ ಹಾಕಿ ಬಾಯಿಗೆ ಬಟ್ಟೆ ತುರುಕಿ ಎಲ್ಲವನ್ನ ಕದ್ಕೊಂಡು ಹೋಗಿದ್ದಾರೆ. 8 ಕೋಟಿ ರೂಪಾಯಿ ಕ್ಯಾಶು, 50 ಕೆಜಿ ಬಂಗಾರ ಅಂದ್ರೆ ಏನು ಸುಮ್ಮನೆ ಅಲ್ಲ ಅದು. ಈ ಮೊದಲು ಮನಗೂಳಿಯಲ್ಲಿ ನಡೆದಿದ್ದ ದರೋಡೆಯನ್ನ ವಿಜಯಪುರ ಪೊಲೀಸರು ಯಶಸ್ವಿಯಾಗಿ ಬೇಧಿಸಿದ್ರು. ಈಗ ಚಡಚಣ ಕೇಸನ್ನ ಯಾವ ರೀತಿಯಲ್ಲಿ ಬೇಧಿಸ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.